ಬೊಂಡ ಶರ್ಬತ್ ಇವತ್ತಿನ ರೆಸಿಪಿ. ಈ ಸೆಕೆಗೆ ಈ ರೀತಿಯ ತಂಪಾದ ಒಂದು ಬೊಂಡ ಶರ್ಬತ್ ಮಾಡಿ ಕುಡಿದು ನೋಡಿ. ತುಂಬ ಟೇಸ್ಟ್ ಮತ್ತು ಅಷ್ಟೇ ಆರೋಗ್ಯಕ್ಕೆ ಸಹ ಒಳ್ಳೆಯದು ಕೂಡ ಅಲ್ಲ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸರಿ, ಹಾಗಾದರೆ ಈ ರುಚಿಯಾದ ಶರ್ಬತ್ ಹೇಗೆ ಮಾಡೋದೆಂದು ನೋಡುವ. ಇದು ನೋಡಿ, 1 ಚಮಚದಷ್ಟು ಸಬ್ಸಾ ಸೀಡ್ಸ್ ಅಂತ ಸಿಗ್ತದೆ ನೋಡಿ, ಅದನ್ನು ನಾನಿಲ್ಲಿ ಹಾಕಿದ್ದೇನೆ. ಅದಕ್ಕೊಂದು 4-5 ಚಮಚ ನೀರು ಅಥವಾ ಒಂದು ಅರ್ಧ ಲೋಟ ಹಾಕಿದರೂ ನಡೀತದೆ. ಹಾಕಿ ಒಂದು 5 ನಿಮಿಷ ಇಟ್ಟರೂ ಸಾಕು. ನಾನಿಲ್ಲಿ ಒಂದು ಬೊಂಡ ತೆಗೆದುಕೊಂಡಿದ್ದೇನೆ ನೋಡಿ. ಇದರಲ್ಲಿ ಎಷ್ಟು ನೀರುಂಟು ನೋಡುವ. ನಮ್ಮ ಮಂಗಳೂರಲ್ಲಿ ಸಿಗುವ ಬೊಂಡ ಇದು. ಈಗ ಬೊಂಡದ ನೀರನ್ನು ನಾನೀಗ ಹಾಕ್ತಾ ಇದ್ದೇನೆ. ಸಾಧಾರಣ ಇದರಲ್ಲಿ 1-1.5 ಗ್ಲಾಸಿನಷ್ಟು ನೀರು ಮಾತ್ರ ಇದೆ. ನೋಡಲಿಕ್ಕೆ ಮಾತ್ರ ತುಂಬ ದೊಡ್ಡದಿತ್ತು, ಆದರೆ 1.5 ಗ್ಲಾಸಿನಷ್ಟೇ ನೀರಿದೆ. ತೆಳುವಾದ ಬಾವೆ ಅಂತ ಹೇಳ್ತೇವೆ ತುಳುವಿನಲ್ಲಿ. ತೆಳುವಾದ ಮಲಾಯಿ ಇದೆ ನೋಡಿ. ಇದನ್ನೆಲ್ಲ ನಾನು ತೆಗೆದೀಗ ಚೆನ್ನಾಗಿ ಅದನ್ನು ಚಮಚದಲ್ಲೇ ಕುಟ್ಟಿ ಪುಡಿ ಮಾಡ್ತೇನೆ. ಕತ್ತರಿ ಅಥವಾ ಮಿಕ್ಸಿಯಲ್ಲಿ ಹಾಕುವುದಿಲ್ಲ ನಾನು ನೋಡಿ. ಈ ರೀತಿ ಚಮಚದಲ್ಲಿ ಮಾಡಿದರೆ ಅದು ಕಟ್ಟಾಗಿ ಸಣ್ಣದಾಗಿ ತೆಳುವಾಗಿ ಕಟ್ಟಾಗಿರ್ತದೆ. ಅದನ್ನು ನೋಡಿ, ಈಗ ನಾನು ಇದಕ್ಕೆ ಹಾಕಿದ್ದೇನೆ. ಸಾಧಾರಣ ಒಂದು 5 ಚಮಚದಷ್ಟು ಇದೆ ಅದರಲ್ಲಿ. ಇದಕ್ಕೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ 1-2 ಚಮಚದಷ್ಟು ಸಕ್ಕರೆ ಹಾಕ್ತೇನೆ. ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದಿಲ್ಲ ಅಂದರೆ ಬೇಡ. ಸ್ವಲ್ಪ ಅಂದರೆ 1-2 ಚಿಟಿಕೆಯಷ್ಟು ಉಪ್ಪು, ಒಂದು ಅರ್ಧ ಲಿಂಬೆ ರಸ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ನಾನು 1 ಟೀ ಸ್ಪೂನ್ನಷ್ಟು ಮಾತ್ರ ಹಾಕಿದ್ದೇನೆ, ಯಾಕಂದರೆ 1.5 ಗ್ಲಾಸ್ ಮಾತ್ರ ಇದೆ ನೀರು, ಅದಕ್ಕೋಸ್ಕರ. ಒಂದು 5-6 ಪುದೀನದ ಎಲೆಯನ್ನು ಕೈಯಲ್ಲಿ ಸ್ವಲ್ಪ ಹಿಚಿಕಿ ಸಹ ಹಾಕಬಹುದು. ನಾನು ಹಾಗೇ ಹಾಕಿದ್ದೇನೆ. ಇದು ನೋಡಿ, ಸಬ್ಸಾ ಸೀಡ್ಸ್ ಚೆನ್ನಾಗಿ ನೆಂದು ದಪ್ಪಾಗಿದೆ ನೋಡಿ. ಈಗ ಇದನ್ನೊಂದು 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಇದು ನನ್ನದು ಮಜ್ಜಿಗೆ ಮಾಡುವಂಥದ್ದೊಂದು. ಅದರಲ್ಲಿ ನಾನೀಗ ಒಂದು ಸಲ ಮಿಕ್ಸ್ ಮಾಡಿ ತೋರಿಸ್ತೇನೆ ನೋಡಿ. ಈ ರೀತಿ ಸಹ ಮಾಡ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಹಾಕಿ ಅದರಲ್ಲಿ ಸಹ ಮಿಕ್ಸ್ ಮಾಡಬಹುದು. ಈ ರೀತಿ ಸಹ ಮಾಡಿದರೆ ಒಳ್ಳೆಯದಾಗ್ತದೆ. ಅದು ಮಜ್ಜಿಗೆ ನಾನು ಅದರಲ್ಲೇ ಮಾಡೋದು. ಇಲ್ಲಾಂದರೆ ನೋಡಿ, ಈ ರೀತಿಯ ಜ್ಯೂಸ್ನ ಗ್ಲಾಸ್ ಸಿಗ್ತದೆ, ಆ ಗ್ಲಾಸಿಗೆ ಹಾಕಿ ಚೆನ್ನಾಗಿ ಶೇಕ್ ಮಾಡಿದರೆ ಅಲ್ಲಿ ಬೊಂಡ ಶರ್ಬತ್ ರೆಡಿ ಆಗ್ತದೆ ನೋಡಿ. ನಾನೀಗ ಒಂದು ಅರ್ಧದಷ್ಟನ್ನು ಹಾಕಿದ್ದೇನೆ ನಾನು. ಹಾಕಿ ಮುಚ್ಚಳ ಮುಚ್ಚಿ ಈಗ ಚೆನ್ನಾಗಿ ಶೇಕ್ ಮಾಡ್ತೇನೆ ನೋಡಿ. ಇದಕ್ಕೆ ಐಸ್ ಪೀಸ್ ಬೇಕನ್ನಿಸಿದವರು ಹಾಕ್ಕೊಳ್ಬಹುದು. ನಾನು ಮಾತ್ರ ಐಸ್ ಪೀಸ್ ಹಾಕಲಿಲ್ಲ. ಹಾಕಿದರೆ ಇನ್ನಷ್ಟು ರುಚಿಯಾಗ್ತದೆ ಈ ಶರ್ಬತ್ ನೋಡಿ. ನಾನು ಇಷ್ಟನ್ನು ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡಿದ್ದೇನೆ. ಪುದೀನದ ರಸ ಎಲ್ಲ ಬರ್ತದೆ. ಈಗ ನೋಡಿ, ಒಂದು ಗ್ಲಾಸಿಗೆ ಹಾಕ್ತಾ ಇದ್ದೇನೆ ನೋಡಿ, ಸರ್ವ್ ಮಾಡಲಿಕ್ಕೆ. ಟೇಸ್ಟಾದ, ರುಚಿಯಾದಷ್ಟೇ ಆರೋಗ್ಯಕರವಾದಂತಹ ಬೊಂಡ ಶರ್ಬತ್ ರೆಡಿ ಆಯಿತು. ಖಂಡಿತ ನಿಮ್ಗೆ ಇಷ್ಟ ಆಗಿರ್ಬೋದಲ್ಲ ಫ್ರೆಂಡ್ಸ್. ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ಸೆಕೆಗೆ ಈ ರೀತಿಯ ತಂಪಾದ ರುಚಿಯಾದ ಒಂದು ಶರ್ಬತ್ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.